ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ಕಾರು ಸ್ಫೋಟದ ಹಿಂದೆ ಉಗ್ರರ ಕೈವಾಡ ಇದೆಯಾ? ಹರಿಯಾಣದ ಫರೀದಾಬಾದ್ ಮಾಡ್ಯೂಲ್ ಸಾಧ್ಯತೆ ಇದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸ್ಫೋಟಕಕ್ಕೆ ಪಕ್ಕಾ ಸ್ಕೆಚ್ ಹಾಕಲಾಗಿತ್ತು. ನೋಡಿ, ಒಂದೊಂದೇ ಅಂಶಗಳು ಗೊತ್ತಾಗ್ತಾ ಇದ್ದಾವೆ. ಉಗ್ರರ ಕೈವಾಡ ಖಂಡಿತವಾಗ್ಲೂ ಇರುತ್ತೆ ರೀ. ಇಂಥ ಘಟನೆಗಳಾದಾಗ ಮತ್ತಾರು ಅಲ್ಲಿ ಡೆಲಿವರ್ ಮಾಡ್ತಾರ ಅಥವಾ ಯಾರಾದರೂ ಲೋಕಲ್ ಮಾಡ್ತಾರೆ ಇಂಥ ಘಟನೆನ? ದೊಡ್ಡ ಅಲ್ಲಿ ಜನ 11-12 ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ಉಗ್ರರ ಕೈವಾಡ ಇದ್ದೇ ಇರುತ್ತೆ. ಏನು ಆಕಸ್ಮಿಕವಾಗಿ ಏನು ಸಿಲಿಂಡರ್ ಸ್ಫೋಟ ಆಗಿದ್ದ? ಹಾಗಾಗಿನೇ ಇಂಥ ಘಟನೆಗಳಾದಾಗ, ದೇಶದ ಭದ್ರತೆ ಅಂತ ಬಂದಾಗ ಇಂತಹ ಅನುಮಾನಗಳೇನಿದ್ದಾವೆ, ಖಂಡಿತವಾಗ್ಲೂ ಇವು ದೊಡ್ಡ ಮಟ್ಟದ ರಕ್ತಪಾತವನ್ನು ಹರಿಸಲಿಕ್ಕೆ ಹಾಕಿರುವಂಥ ಸ್ಕೆಚ್ಗಳಾಗಿರುತ್ತೆ. ಇನ್ನು ಇಲ್ಲಿ ಜಮ್ಮು ಮಾಡ್ಯೂಲ್ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ NSG ಹಾಗೆ ಪೊಲೀಸರು FSL ತಂಡ ಶೋಧ ಮಾಡ್ತಾ ಇದೆ. ಉಗ್ರ ನಂಟಿನ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಹರಿಯಾಣದ ಫರೀದಾಬಾದ್ನಲ್ಲಿ ಪೊಲೀಸರು ದಾಳಿ ಮಾಡಿದ್ದಾರೆ. ಫರೀದಾಬಾದ್ನ ಅಲ್ ಫಲಾಹ ಕಾಲೇಜಿನಲ್ಲಿ ಶೋಧ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಉಮರ್ ಏನಿದ್ದಾನೆ ಆತ ಅಲ್ಲೇ ವೈದ್ಯನಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಹಾಗಾಗಿನೇ ಆತ ಎಲ್ಲೆಲ್ಲಿ ಕೆಲಸ ಮಾಡಿದಾನೋ ಎಲ್ಲವೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಉಗ್ರರ ಕೈವಾಡ ಇದೆ ಅನ್ನೋದು. ಜೈಷ್ ಎ ಮೊಹಮ್ಮದ್ ಸಂಘಟನೆ ಇದರ ಹಿಂದೆ ಇದೆ ಅನ್ನೋದು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಆಪರೇಷನ್ ಸಿಂಧೂರಕ್ಕೆ ಪ್ರತಿಕಾರವಾಗಿ ಈ ದಾಳಿಯನ್ನು ಮಾಡಿರಬಹುದು. ಅಥವಾ ನೋಡಿ, ವಿಚಾರಣೆ ಸಂದರ್ಭದಲ್ಲಿ ಅವರ ಟಾರ್ಗೆಟ್ ಇದ್ದಿದ್ದು, ಅವ್ರ ಲಿಸ್ಟ್ನಲ್ಲಿ ಇದ್ದಿದ್ದು ದೆಹಲಿ ಕೂಡ ಇತ್ತು. ಹಾಗಾಗಿನೇ ಫರೀದಾಬಾದ್ನಲ್ಲಿ ಅಲ್ಲಿ ಸುಮಾರು 2900 kg ಸ್ಫೋಟಕಗಳು ಪತ್ತೆ ಆಗುತ್ತೆ. ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ಮನೆ ಮೇಲೆ ರೇಡ್ ಮಾಡ್ತಾರೆ, ವೈದ್ಯನ ಮನೆ ಮೇಲೆ. ಸಂಜೆನೇ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂದರೆ ಒಂದಕ್ಕೊಂದು ಲಿಂಕ್ ಇರೋದಿಲ್ವಾ? ಹಾಗಾಗಿನೇ ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ ಮತ್ತು ಯಾರ ಮೇಲೆಲ್ಲ ಅನುಮಾನ ಬರುತ್ತೋ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಯಾಕಂದರೆ ಇವರಿಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಇನ್ನೂ ಉಗ್ರರಿದ್ದಾರೆ, ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥವ್ರು ಇದ್ದಾರೆ. ಆದರೆ ಇನ್ನೂ ಹೊರಗಡೆ ಗೊತ್ತಾಗಿಲ್ಲ ಅಷ್ಟೇ. ಎಲ್ಲ ಆನ್ಲೈನಲ್ಲಿ ನಡೀತಾ ಇದೆ. ಅವರವ್ರದ್ದೇ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳಿದ್ದಾವೆ, ಸಂಘಟನೆಗಳಿದ್ದಾವೆ. ಗ್ರೂಪ್ ಮಾಡಿಕೊಂಡು ಎಲ್ಲೆಲ್ಲಿ ಬಾಂಬ್ ಹಾಕಬೇಕು, ಎಲ್ಲೆಲ್ಲಿ ಅಮಾಯಕರ ರಕ್ತ ಹರಿಸಬೇಕು, ಇದೆಲ್ಲ ನಡೀತಾ ಇದೆ. ಆದರೆ ಸತ್ಯಗಳು ನೋಡಿ ಈಗ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಉಗ್ರ, ಜಮ್ಮು ಕಾಶ್ಮೀರದ ವೈದ್ಯ. ಹಾಗಾಗಿನೇ ಸ್ಥಳೀಯವಾಗಿ ನಾವು ಹೇಳ್ತಾ ಇರೋದು, ಭಾರತದಲ್ಲೇ ಸಾಕಷ್ಟು ಉಗ್ರರು ಇದ್ದಾರೆ. ಈ ರೀತಿ ಉಗ್ರರಿಗೆ ಸಹಾಯವನ್ನು ಮಾಡೋದು ಮತ್ತು ತರಬೇತಿಯನ್ನು ತೆಗೆದುಕೊಳ್ಳೋದು, ಭಾರತದ ವಿರುದ್ಧ ಜಿಹಾದಿ ಮನಸ್ಥಿತಿ ಉಳ್ಳಂಥವರು ಭಾಳಷ್ಟು ಜನ ಇದ್ದಾರೆ.